ನಾವೇನು ಯಾವ ರೀತಿಯಾಗಿದ್ದೇವೆ? ಇವತ್ತು ನಾವು ಹಿರಿಯರು ಹೇಳಿದ ಹಾಗೆ ನೋಡ್ರಿ, ಹಿರಿಯರು ಹೇಳಿದ ಹಾಗೆ ಕಿರಿಯವರು ಸೇವೆ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಇಲ್ಲಿ ಬೈಬಲ್ ಇರುತ್ತದೆ, ನೀವು ಕಿರಿಯವನಿಗೆ ಹಿರಿಯರು ನೀವು ಸೇವೆ ಮಾಡಿ ಎಂಬುದಾಗಿ ನಮಗೆ ತಿಳಿಸುವಂತದಾಗಿದೆ. ಪ್ರಿಯ ಸಹೋದರ ಸಹೋದರಿ, ಈ ಬೆಳಗಿನ ಛಾವದಲ್ಲಿ ನಮ್ಮನ್ನು ನಾವು ಯೋಚನೆ ಮಾಡಿಕೊಳ್ಳಬೇಕು. ನನ್ನ ಮನಸ್ಸಿಗೆ ತೋಚದ ಮಾರ್ಗದಲ್ಲಿ ನಾನು ನಡೆಯದೆ, ನನ್ನ ಇಷ್ಟಾನುಸಾರವಾಗಿ ನಾವು ಜೀವಿಸದೆ, ಹೃದಯದ ಸಂಕಲ್ಪ ಮನುಷ್ಯನ ವಶ. ಒಬ್ಬ ಮನುಷ್ಯನನ್ನು ನಾಶ ಮಾಡಬೇಕಂದ್ರೆ ನಾವು ಆಲೋಚನೆ ಮಾಡುತ್ತೇವೆ. ಒಬ್ಬ ಮನುಷ್ಯನನ್ನು ನಾವು ಯಾವ ರೀತಿಯಾಗಿ ಅಲ್ಲ ಕಲಿಬೇಕು ಎಂಬುದಾಗಿ ಯೋಚನೆ ಮಾಡಿದಾಗ, ಆದರೆ ಆತನು ನಮ್ಮ ಒಂದು ಆತ್ಮವನ್ನೇ ಅಂತರಂಗವನ್ನೇ ಪರೀಕ್ಷಿಸುವಾತನು ಯೆಹೋವನಾಗಿದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ನೋಡ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5-6ರಲ್ಲಿ ಹೀಗೆ ತಿಳಿಸುತ್ತದೆ, ಈತನು ತನ್ನ ಕೃಪೆಯನ್ನು ಪ್ರಕೃತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪ್ರಕೃತರನಾಗಿ ಸ್ವೀಕರಿಸುವುದಕ್ಕೆ ದಯಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದರು. ನೋಡ್ರಿ, ಆತನನ್ನು ನಾವು ಪ್ರಗತಿಗೆ ತರುವುದಕ್ಕಾಗಿ ಕ್ರಿಸ್ತನು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನನ್ನು ಮೊದಲೇ ನಮ್ಮ ಮೇಲೆ ಆತನು ಸಂಕಲ್ಪ ಮಾಡಿದನು ಪ್ರಿಯರೇ. ಪುತ್ರನನ್ನಾಗಿ ಸ್ವೀಕರಿಸುವುದಕ್ಕೆ ನಾವು ದಯಪೂರ್ವಕವಾಗಿ ಇದ್ದೇವಾ? ಈ ದಿನ ನಾನು ನೀನು ಯೋಚನೆ ಮಾಡಬೇಕು, ನಮ್ಮ ಮನಸ್ಸು ಯಾವ ರೀತಿಯಾಗಿದೆ, ನಮ್ಮ ಯೋಚನೆಗಳು ಯಾವ ರೀತಿಯಾಗಿದೆ. ನೋಡ್ರಿ, ಮೊದಲೇ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾರೆ. ಇಲ್ಲಿ ಯಾಕೋಬನು ತನ್ನ ಅಣ್ಣನಿಗೆ ಸೇವೆ ಮಾಡುವುದು ಒಳ್ಳೆಯದಲ್ಲ ಎಂಬುದಾಗಿ ಏಸಾವನು ತಮ್ಮನಿಗೆ ಸೇವೆ ಮಾಡುವುದನ್ನು ನೋಡುತ್ತೇವೆ. ಸೇವೆ ಮಾಡಿದಾಗ ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯದಲ್ಲಿ ಏಸಾವನಿಗೆ ಯಾಕೋಬನಿಗೆ ಒಂದು ಏನಪ್ಪ ಅಂದ್ರೆ ಜಗಳ ಉಂಟಾಗ್ತದೆ. ನಾನು ಯಾಕೆ ನಿನಗೆ ಸೇವೆ ಮಾಡಬೇಕೆಂಬುದಾಗಿ ಅಲ್ಲಿ ಏಸಾವನು ಸ್ವಂತ ಅಣ್ಣನು 450 ಮಂದಿ ಸಿಪಾಯಿಗಳನ್ನು ಸಿದ್ಧ ಮಾಡಿರುತ್ತಾನೆ. ಹೇಗಾದ್ರೂ ಮಾಡಿ ಯಾಕೋಬನನ್ನು ನಾವು ಸಾಯಿಸಬೇಕು, ಯಾಕೋಬನನ್ನು ತಮ್ಮನನ್ನು ಸಾಯಿಸಬೇಕು, ನನಗೆ ಬಂದಂತ ಒಂದು ಆಶೀರ್ವಾದವನ್ನು ಆತನು ಪಡೆದುಕೊಂಡಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಅಲ್ಲಿ ನೋಡ್ರಿ, ತಕ್ಷಣವೇ ಅಲ್ಲಿ ಯಾಕೋಬನು ಕಣ್ಣೆತ್ತಿ ನೋಡಿದಾಗ ಏಸಾವನು ಕಾಣುತ್ತಾನೆ. ಏಸಾವನು ಕಾಣಿದ ತಕ್ಷಣ 450 ಮಂದಿ ಸಿಪಾಯಿಗಳನ್ನು ಸಿದ್ಧ ಮಾಡಿದ್ದಾರೆ ಅಣ್ಣ. ಆದರೆ ಯಾಕೋಬನು ತಾನು ಮನಸ್ಸಿನಲ್ಲಿ ಏನು ಯೋಚನೆ ಮಾಡದೆ ನನ್ನ ಅಣ್ಣ ನನ್ನನ್ನು ಕ್ಷಮಿಸುತ್ತಾನೆ ಎಂದು ಒಪ್ಪಂದದಿಂದ ಬಂದು ಆತನು ಕಣ್ಣೀರು ಸುರಿಸುತ್ತಾ ಇನ್ನು ದೂರದಲ್ಲಿ ಇರುವಾಗಲೇ 7 ಸಾರಿ ಮೊಣಕಾಲೂರಿ ನೆಲದ ಮೇಲೆ ಬಿದ್ದು, ಅಣ್ಣ ತಪ್ಪಾಯಿತು, ನನ್ನನ್ನು ಕ್ಷಮಿಸು ಎಂಬುದಾಗಿ ಅಲ್ಲಿ ಒಂದೇ ಒಂದು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಮ್ಮ ಜೀವಿತ ಅದಾಗಿದೆಯಾ? ಮನಸ್ಸಿಗೆ ಬಂದಂತೆ ನಾವು ತಿರುಗಾಡುವುದು ಬೇಡ. ಮನಸ್ಸಿಗೆ ಬಂದಂತೆ ನಮ್ಮ